ಮೇಷ್ಟ್ರ ಕೆಲಸದಲ್ಲಿ 10 ಊರುಗಳನ್ನು ಅಲೆದ ಲಕ್ಷ್ಮೀಪತಿ ಇಲ್ಲಿಗೆ ಬಂದು ನಿಂತು 3 ವರ್ಷವಾಗಿತ್ತು. ಪ್ರಭಾಳ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಅನುಕೂಲವಿದ್ದುದರಿಂದ ಅವರಿಗೆ ಇಲ್ಲೇ ನೆಲೆಸಿಬಿಡುವ ಹಂಬಲವಿತ್ತು. ಅವರ ಹಂಬಲಕ್ಕೆ ಇನ್ನೊಂದು ಕಾರಣ ಅವರ ಸ್ವಂತ ಊರಾದ ಸಂಪಿಗೆ ಹತ್ತಿರದಲ್ಲೇ ಇತ್ತು. ಆಗಾಗ ಹೋಗಿ ಜಮೀನು ಮನೆ ನೋಡಿ ಬರಬಹುದು ಎಂಬುದೇ. ಇವರು ಕ್ಲಿನಿಕ್ಗೆ ಬರುವ ವೇಳೆಗೆ ಡಾಕ್ಟರ್ ಬಂದಿರಲಿಲ್ಲ. ರೋಗಿಗಳೆಲ್ಲ ಸಾಲುಗಟ್ಟಿ ನಿಂತಿದ್ದರು. ಇವರು ಅವರ ಜೊತೆ ಹೋಗಿ ಸುಮ್ಮನೆ ನಿಲ್ಲದೆ ಕಾಂಪೌಂಡರ್ ಬಳಿಗೆ ಹೋದರು. ಡಾಕ್ಟರ್ ಎಷ್ಟು ಹೊತ್ತಿಗೆ ಬರುತ್ತಾರೆ? ನಮ್ಮ ಹುಡುಗಿಗೆ ಬಂದ ಜ್ವರ ಇನ್ನೂ ಬಿಟ್ಟಿಲ್ಲ, ಈಗಲೇ ಕರ್ಕೊಂಡು ಹೋಗಬೇಕು ಎಂದರು ಆತುರದಿಂದಲೇ ಲಕ್ಷ್ಮೀಪತಿಗಳು. ಕಾಂಪೌಂಡರ್ಗೆ ಇಂತಹ ಮಾತುಗಳು ಹೊಸದಾಗಿರಲಿಲ್ಲ. ಡಾಕ್ಟರ್ ಚಂದ್ರಮೋಹನ್ ಹೆಸರಾಂತ ಡಾಕ್ಟರ್, ಅಷ್ಟೇ ನಿಗರ್ವಿ, ಬಡವ ಶ್ರೀಮಂತರಲ್ಲಿ ಭೇದ ತೋರದೆ ಸಮಾನತೆಯಿಂದ ಕಾಣುತ್ತಿದ್ದ. ಆದರೆ ಫೀಸು ವಸೂಲು ಮಾಡುವಾಗ ಏಕಧೋರಣೆಯನ್ನು ತೋರುತ್ತಿರಲಿಲ್ಲ. ಬಡವರಲ್ಲಿ ಅತ್ಯಲ್ಪ ವಸೂಲು ಮಾಡಿದರೆ ಶ್ರೀಮಂತರಲ್ಲಿ ಅಧಿಕವನ್ನೇ ಸೆಳೆಯುತ್ತಿದ್ದ. ಅವನ ಈ ಭಿನ್ನ ಸ್ವಭಾವದಿಂದ ಯಾರಿಗೂ ತೊಂದರೆ ಇಲ್ಲದ್ದರಿಂದ ಅವನ ಜನಪ್ರಿಯತೆಗೆ ಇದೊಂದು ಕಂಟಕವಾಗಲಿಲ್ಲ. ಕಾರಿನ ಶಬ್ದಕ್ಕೆ ಎಚ್ಚೆತ್ತು ಜನರ ಮುಖದ ಮೇಲೆ ಗೆಲುವಿನ ಕಳೆ ಮೂಡಿತು. ಕೆಲವು ಸೀರಿಯಸ್ ಕೇಸ್ಗಳನ್ನು ನೋಡಲು ಅವರ ಮನೆಗೆ ಹೋದವರು ಒಂದೊಂದು ದಿನ ಕ್ಲಿನಿಕ್ಗೆ ಬರುತ್ತಿರಲಿಲ್ಲ. ಆ ದಿನಗಳು ಕಾದು ಸಾಕಾದ ರೋಗಿಗಳು ಬೇಸರ ಪಡದೆ ಪುನಃ ಬರುತ್ತಿದ್ದರು. ಜನತೆಗೆ ಡಾಕ್ಟರ್ ಮೇಲಿದ್ದ ವಿಶ್ವಾಸಕ್ಕೆ ಇದೊಂದು ಸಾಕ್ಷಿ. ರೋಗಿಗಳ ಕಡೆ ಮುಗುಳ್ನಗೆ ಚೆಲ್ಲುತ್ತಲೇ ಒಳಗೆ ಬಂದ ಡಾಕ್ಟರ್ ಚಂದ್ರಮೋಹನ್ ಬಂದವನೇ ರೋಗಿಗಳನ್ನು ಗಮನಿಸಲು ಶುರು ಮಾಡಿದ. ಲಕ್ಷ್ಮೀಪತಿಗಳಿಗೆ ಬೇಸರವಾಯಿತು. ತನ್ನ ಸರದಿ ಬರುವ ವೇಳೆಗೆ ಇನ್ನೊಂದು ಗಂಟೆಯಾದರೂ ಆಗಬಹುದು. ಅದುವರೆಗೆ ತಾವು ಇಲ್ಲೇ ನಿಂತರೆ ಪ್ರಭಾಳ ಗತಿ ಏನು? ಇನ್ನೂ ಬೇರೆ ಕ್ಲಿನಿಕ್ಗೆ ಹೋಗಿ ಡಾಕ್ಟರನ್ನು ಕರೆದೊಯ್ಯಬಹುದು. ಆದರೆ ಅದಕ್ಕೆ ಬ್ಯಾಂಡೇಜ್ ಮಾಡಿದವರು ಇವರು. ಆ ಗಾಯದ ಬಗ್ಗೆ ಹೆಚ್ಚು ಗೊತ್ತಿರುವುದು ಇವರಿಗೆ ಸಹಜ ಎಂದುಕೊಂಡವರೇ ಕ್ಲಿನಿಕ್ ಬಾಯ್ ತಡೆಯುತ್ತಿದ್ದರೂ ಗಮನಿಸದೆ ಡಾಕ್ಟರ್ ಬಳಿ ನಡೆದು ಬಿಟ್ಟರು. ಡಾಕ್ಟರ್ ಚಂದ್ರಮೋಹನ್ಗೆ ಇಂತಹ ಸಂದರ್ಭಗಳು ಹೊಸದಲ್ಲ. ತುಂಬ ಅರ್ಜೆಂಟ್ ಇದ್ದವರು, ಸೀರಿಯಸ್ ಕೇಸುಗಳನ್ನು ತಂದವರು ಹಾಗೆ ಬರುವುದು ಸಹಜವಾಗಿತ್ತು. ಅಂತಹ ಸಂದರ್ಭದಲ್ಲಿ ಸಹನೆಯಿಂದ ವರ್ತಿಸಿ ಅವರನ್ನು ವಿಚಾರಿಸುತ್ತಿದ್ದ. ನೋಡಿ ಡಾಕ್ಟರೇ, ನಮ್ಮ ಪ್ರಭಾಳಿಗೆ ವಿಪರೀತ ಜ್ವರ ಬಂದುಬಿಟ್ಟಿದೆ ಎಂದಾಗ ಲಕ್ಷ್ಮೀಪತಿಗಳು ಡಾಕ್ಟರ್ ಚಂದ್ರಮೋಹನ್ನಿಗೆ ನಗು ಬಂತು. ಅವರು ಹೇಳಿದ ರೀತಿಯನ್ನು ನೋಡಿ. ಅವರನ್ನು ಕರ್ಕೊಂಡು ಬಂದಿದ್ದೀರಾ ಎಂದ, ಮೇಲುವಾಗಿ ಬೇರೆ ರೋಗಿಯನ್ನು ಪರೀಕ್ಷಿಸುತ್ತಾ. ಅವಳು ಬರೋಕೆ ಸಾಧ್ಯವಿಲ್ಲ ಡಾಕ್ಟರ್, ಅಷ್ಟೊಂದು ಜ್ವರ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಆಯಿತು, ನಿಮ್ಮ ಅಡ್ರೆಸ್ ಗುರುತು ಹಾಕಿ ಕಾಂಪೌಂಡರ್ ಕೈಯಲ್ಲಿ ಕೊಟ್ಟು ಹೋಗಿ. ನಾನು ಮನೆಗೆ ಹೋಗುವಾಗ ಬಂದು ನೋಡ್ತೀನಿ. ಈಗ ಬರೋಕೆ ಸಾಧ್ಯವಿಲ್ಲ ಎನ್ನುವುದನ್ನು ಪರೋಕ್ಷವಾಗಿ ಹೇಳಿದಂತಿತ್ತು. ಲಕ್ಷ್ಮೀಪತಿಗಳಿಗೆ ಯೋಚನೆ ಆಯಿತು. ಈ ಡಾಕ್ಟರ್ ತನ್ನನ್ನು ಹಿಂದಕ್ಕೆ ಕಳಿಸುವುದಕ್ಕೆ ಈ ತರಹ ಉತ್ತರ ಕೊಟ್ಟಿರಬೇಕು. ನಾನು ಮತ್ತು ನನ್ನ ಉಡುಪು ನೋಡಿ ಅವರಿಗೆ ಮಧ್ಯಮ ದರ್ಜೆಯನ್ನು ಅನಿಸಿರಬೇಕು. ಅದಕ್ಕೆ ಅವರು ಈ ರೀತಿ ಹೇಳ್ತಿದ್ದಾರೆ. ಅವರು ಕೇಳಿದಷ್ಟು ಫೀಸು ನನ್ನಿಂದ ಕೊಡಲು ಸಾಧ್ಯವಿಲ್ಲವೆಂದೇ ಅವರ ಅಭಿಪ್ರಾಯವೋ? ಇಲ್ಲ ಡಾಕ್ಟರ್, ನೀವು ಈಗ ಬರಲೇಬೇಕು. ಎಷ್ಟು ಫೀಸಾದರೂ ಪರವಾಗಿಲ್ಲ, ನಾನು ಕೊಡೋಕೆ ಸಿದ್ಧವಾಗಿದ್ದೇನೆ. ಡಾಕ್ಟರ್ ಚಂದ್ರಮೋಹನ್ಗೆ ಏನು ಹೇಳಬೇಕೋ ತಿಳಿಯದಾಯಿತು. ಇಲ್ಲಿ ಬೆಳಗಿನಿಂದ ಕಾದು ನಿಂತ ರೋಗಿಗಳ ಸಂಖ್ಯೆ ಜಾಸ್ತಿಯಾಗಿದೆ. ಇಂಥದ್ದರಲ್ಲಿ ಒಂದು ರೋಗಿಗಾಗಿ ಇಷ್ಟೊಂದು ರೋಗಿಗಳನ್ನು ಬೇಸರಪಡಿಸುವುದು ತರವಲ್ಲ. ನಾನು ಫೀಸಿಗೋಸ್ಕರ ನಾನು ಹೇಳ್ತಾ ಇಲ್ಲ, ನೀವೇ ನೋಡಿ ಇಷ್ಟೊಂದು ಜನ ರೋಗಿಗಳನ್ನು ಹೇಗೆ ಬಿಟ್ಟು ಬರಲಿ ಎಂದವನೇ ಕೋಣೆಯೊಳಗೆ ಕರೆದೊಯ್ದ ಮಗುವನ್ನು ಪರೀಕ್ಷಿಸಲು ಚಿಕಿತ್ಸಾ ಕೊಠಡಿಗೆ ಹೋದ. ಅವನು ಒಬ್ಬೊಬ್ಬರನ್ನೇ ಕರೆದು ಪರೀಕ್ಷಿಸಿ ಕಳಿಸುವ ವೇಳೆಗೆ 1 ಗಂಟೆ ಆಯಿತು. ಅವನು ಬೆಳಿಗ್ಗೆ ಮನೆ ಬಿಟ್ಟಾಗ 7 ಗಂಟೆ. 4-5 ಸೀರಿಯಸ್ ಕೇಸುಗಳನ್ನು ಪರೀಕ್ಷಿಸಿಕೊಂಡು ಕ್ಲಿನಿಕ್ಗೆ ಬಂದಿದ್ದ. ಇಲ್ಲಿ ಬಂದಾಗ ಒಂದು ಕ್ಷಣವೂ ವಿರಾಮ ತೆಗೆದುಕೊಂಡಿರಲಿಲ್ಲ. ಅವನಿಗೆ ದಣಿವಾಗಿ ಹೋಗಿತ್ತು. ಫ್ಲಾಸ್ಕಿನಲ್ಲಿದ್ದ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿದು 1 ಗಳಿಗೆ ವಿರಾಮವಾಗಿ ಕುಳಿತ. ಡಾಕ್ಟರೇ ಅನ್ನೋ ಶಬ್ದಕ್ಕೆ ಎಚ್ಚೆತ್ತ ಚಂದ್ರಮೋಹನ್ ಲಕ್ಷ್ಮೀಪತಿಯವರನ್ನು ಕಂಡು ನಗುವನ್ನು ಮುಖದ ಮೇಲೆ ತಂದುಕೊಳ್ಳುತ್ತಾ, ನೀವು ಇನ್ನೂ ಇಲ್ಲೇ ಇದ್ದೀರಾ? ನೀವು ಅಡ್ರೆಸ್ ಕೊಟ್ಟು ಹೋಗಿದ್ದರೆ ನಾನು ಬರ್ತಾ ಇದ್ದೆ. ಈ ಊರಿನಲ್ಲಿರುವ ಎಲ್ಲ ಮನೆಗಳು ನಮ್ಮ ಕಾಂಪೌಂಡರ್ಗೆ ಗೊತ್ತು. ಪೋಸ್ಟ್ಮ್ಯಾನ್ನಾದರೂ ತಪ್ಪು ವಿಳಾಸಕ್ಕೆ ಪತ್ರ ಕೊಟ್ಟು ಬಿಟ್ಟಾನು. ಆದರೆ ನಮ್ಮ ಕಾಂಪೌಂಡರ್ ವಿಳಾಸ ತಪ್ಪಿ ಬೇರೆಯವರ ಮನೆಗೆ ಕರೆದೊಯ್ದಿದ್ದೇ ಇಲ್ಲ ಎನ್ನುತ್ತಾ ಬೀಗ ಹಾಕುತ್ತಿದ್ದ ಕಾಂಪೌಂಡರ್ ಕಡೆ ನೋಡಿದ. ಅವರು ದೇಶಾವರಿ ನಗೆ ಬೀರಿದರು. ನೀವು ಬೀಗ ಹಾಕ್ಕೊಂಡು ಮನೆಗೆ ಹೋಗಿ, ನಾನು ಇವರ ಪೇಷಂಟನ್ನು ನೋಡಿಕೊಂಡು ಮನೆಗೆ ಹೋಗ್ತೀನಿ ಎಂದು ಬ್ಯಾಗ್ ಹಿಡಿದು ಕಾರಿನಲ್ಲಿ ಹೋಗಿ ಕುಳಿತ ಲಕ್ಷ್ಮೀಪತಿಗಳೊಂದಿಗೆ. ಜ್ವರದ ತಾಪ ಇದ್ದರೂ ಪ್ರಭಾ ಎದ್ದು ಸ್ಟವ್ ಮೇಲೆ ಅನ್ನಕ್ಕೆ ಇಟ್ಟಿದ್ದಳು. ಇಷ್ಟೊತ್ತಿನವರೆಗೂ ಮಾವ ಬರದಿದ್ದುದು ಒಂದು ಕಡೆ ಅವಳ ಆತಂಕಕ್ಕೆ ಕಾರಣವಾಗಿತ್ತು. ಇವರ ವಿಚಿತ್ರ ಸ್ವಭಾವ ಒಮ್ಮೊಮ್ಮೆ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಬಾಗಿಲು ಶಬ್ದ ಕೇಳಿ ಪ್ರಭಾ ಬಂದು ಬಾಗಿಲು ತೆಗೆದಳು. ಮಾವನ ಜೊತೆ ಡಾಕ್ಟರ್ ನಿಂತಿರುವುದನ್ನು ನೋಡಿ ತಡವಾಗಿ ಬಂದದ್ದಕ್ಕೆ ಕಾರಣ ಊಹಿಸಿಕೊಂಡಳು. ಪ್ರಭಾ, ನೀನು ಎದ್ದೇ ಬಿಟ್ಟಿದ್ದೀಯೇನಮ್ಮ ಎಂದರು ಲಕ್ಷ್ಮೀಪತಿಗಳು. ನಾನು ಹೇಳದೇ ಇದ್ದಿದ್ದರೆ ಬಾಗಿಲು ಯಾರು ತೆಗೆಯುತ್ತಿದ್ದರು? ಸವಾಲಿನಂತಿತ್ತು ಅವಳ ಮಾತು. ಬನ್ನಿ ಡಾಕ್ಟರ್ ಎಂದು ಮೃದುವಾಗಿ ಸ್ವಾಗತಿಸಿದಳು. ಚಂದ್ರಮೋಹನ್ ಒಂದು ಕುರ್ಚಿಯ ಮೇಲೆ ಕುಳಿತು ಟೆಂಪರೇಚರ್ ನೋಡಿ ಹಣೆಯ ಗಾಯ ತುಂಬ ನೋವಿದೆಯಾ ಎಂದು ಪ್ರಶ್ನಿಸಿದ. ಸ್ವಲ್ಪ ನೋವಿದೆ. ಅವಳಿಗೆ ಏನು ಗೊತ್ತಾಗುವುದಿಲ್ಲ ಡಾಕ್ಟರ್, ಗಾಯ ತುಂಬ ನೋವಿದೆ, ರಾತ್ರಿಯೆಲ್ಲ ವಿಪರೀತ ಜ್ವರ ಎಂದು ತಾವೇ ಪೇಷಂಟ್ನಂತೆ ಹೇಳಿದರು ಲಕ್ಷ್ಮೀಪತಿಗಳು. ಚಂದ್ರಮೋಹನ್ ಒಂದು ಇಂಜೆಕ್ಷನ್ ಚುಚ್ಚಿ 4 ಪೆಂಡೆಂಟ್ ಮಾತ್ರೆಗಳನ್ನು ಕೊಟ್ಟು, ನಾಳೆ ಕ್ಲಿನಿಕ್ಗೆ ಬನ್ನಿ, ಜ್ವರ ಏನೂ ಜಾಸ್ತಿ ಇಲ್ಲ ಎಂದವನೇ ಮೇಲಕ್ಕೆ ಎದ್ದ. ಡಾಕ್ಟರ್ 1 ನಿಮಿಷ ಕುಳಿತುಕೊಳ್ಳಿ ಎಂದಳು ಪ್ರಭಾ. ಈಗ ಏನು ಬೇಡ, ನಾನು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೇನೆ.
ನೀವು ಮಲಗಿ ವಿಶ್ರಾಂತಿ ತಗೊಳ್ಳಿ ಎಂದವನೇ ಲಕ್ಷ್ಮೀಪತಿಗಳ ಕಡೆಗೆ ತಿರುಗಿ, ನೀವೇನು ಗಾಬರಿಯಾಗಬೇಡಿ, ನಾಳೆ ಹೊತ್ತಿಗೆ ಕಮ್ಮಿ ಆಗಿರುತ್ತೆ ಎನ್ನುವುದನ್ನು ಮರೆಯಲಿಲ್ಲ. ಚಂದ್ರಮೋಹನ್ ಮನೆಗೆ ಬಂದಾಗ ಅವನ ತಾಯಿ ಸುಭದ್ರಮ್ಮ ಅವನ ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಉಡುಪು ಬದಲಾಯಿಸಿ ಕೈಕಾಲು ತೊಳೆದು ಬಂದ ಚಂದ್ರಮೋಹನ್ ತಟ್ಟೆಯ ಮುಂದೆ ಕೂಡುತ್ತಾ, ಅಮ್ಮ, ನನ್ನದು ಹೊತ್ತು ಗೊತ್ತಿಲ್ಲದ ಕೆಲಸ, ನನಗಾಗಿ ನೀನು ಕಾದುಕೊಂಡು ಕೂತಿರಬೇಡ. ಈ ಮಾತು ಪ್ರತಿದಿನ ಅವನು ಹೇಳುತ್ತಲೇ ಇದ್ದ. ಆದರೆ ಯಾವ ಪ್ರಯೋಜನವೂ ಇಲ್ಲವೆಂದು ಅವನಿಗೆ ಗೊತ್ತಿತ್ತು. ಸುಭದ್ರಮ್ಮ ಒಬ್ಬನೇ ಮಗನ ವಿಷಯದಲ್ಲಿ ಬಹಳ ಕಾಳಜಿ ವಹಿಸುತ್ತಿದ್ದರು. ಊಟ ಮಾಡಿ ಕೈ ತೊಳೆದ ಚಂದ್ರಮೋಹನ್ ತಾಯಿಯ ಊಟವಾಗುವವರೆಗೂ ಅಡುಗೆ ಮನೆಯಲ್ಲಿ ಅದು ಇದು ಮಾತನಾಡುತ್ತಾ ಕುಳಿತಿದ್ದ. ಇದು ಪ್ರತಿನಿತ್ಯದ ವಾಡಿಕೆ. ತಾಯಿ ಮಗ ಇಬ್ಬರೂ ಅಡಿಗೆ ಮನೆಯಿಂದ ಹೊರಗೆ ಬಂದರು. ಚಂದ್ರಮೋಹನ್ ಸೋಫಾ ಮೇಲೆ ಕುಳಿತು ಆಯಾಸದಿಂದ ತನ್ನ 2 ಕೈಗಳನ್ನು ದಿಂಬಿನಂತೆ ತಲೆಯ ಹಿಂದಕ್ಕೆ ಇಟ್ಟುಕೊಂಡು ಕಣ್ಣು ಮುಚ್ಚಿದ್ದ. ಸುಭದ್ರಮ್ಮ ಬಳಲಿದ ಮಗನ ಮುಖ ನೋಡಿದರು. ಅವರಿಗೆ ಕರುಣೆ ಉಕ್ಕಿ ಬಂತು. ಅವನ ತಲೆಯನ್ನು ಸವರಿ ಮುದ್ದಿಡುವ ಮನಸ್ಸಾಯಿತು. ತಾಯಿಯ ಮಮತೆ ಚಿಕ್ಕಂದಿನಲ್ಲಿ ಮಕ್ಕಳಿಗೆ ಹೇಗೆ ಅವಶ್ಯಕವೋ ಹಾಗೆ ಬೆಳೆದ ಯುವಕನ ಮನಸ್ಸು ತಣಿಸಲು ಮಡದಿಯ ಅವಶ್ಯಕತೆ ಇದೆ. ಎಷ್ಟೇ ಬಳಲಿ ಮನೆಗೆ ಬಂದರೂ ಮಡದಿ ನಗುಮುಖ ಎಲ್ಲವನ್ನೂ ಮರೆಸುತ್ತೆ. ಆದಷ್ಟು ಬೇಗ ಮಗನಿಗೆ ಮದುವೆ ಮಾಡಲು ನಿಶ್ಚಯಿಸಿಕೊಂಡರು. ಹಿಂದೆ ಕೂಡ ಕೆಲವು ಸಾರಿ ಮಗನ ಮದುವೆ ಮಾಡಲು ಕಾತರರಾಗಿದ್ದರು. ಆದರೆ ಚಂದ್ರಮೋಹನ್ ಪ್ರಾಕ್ಟೀಸ್ ಕುದುರುವವರೆಗೂ ಮದುವೆ ಬೇಡವೆಂದು ನಿರಾಕರಿಸಿದ. ಅವರು ಹುಡುಗಿಯನ್ನು ಹುಡುಕಬೇಕಾದ ಪ್ರಮೇಯವೂ ಇರಲಿಲ್ಲ. ಅವರ ಅಣ್ಣನ ಮಗಳು ಶಾರದ ಇವನಿಗಾಗಿ ಕಾದು ಕುಳಿತಿದ್ದಳು. ಚಂದ್ರು ಎಂದರು ಮೆಲ್ಲಗೆ. ಕಣ್ಣು ಮುಚ್ಚಿದವನು ತಟ್ಟನೆ ಕಣ್ಣು ತೆರೆದು ಏನಮ್ಮ ಎಂದ. ನಿಮ್ಮ ಮಾವನ ಪತ್ರಕ್ಕೆ ಏನು ಉತ್ತರ ಬರೆದೆ? ಅಮ್ಮ, ನನಗೆ ಪುರುಸೊತ್ತು ಎಲ್ಲಿದೆ, ನೀನೇ ಬರೆದು ಬಿಡಮ್ಮ ಎಂದವನೇ ಸರಿಯಾಗಿ ಕುಳಿತ. ನಾನು ಬರೆದಿದ್ದಕ್ಕೆ ನೀನು ಒಪ್ಪಿಕೊಳ್ಳುತ್ತೀಯೇನೋ? ಈ ವರ್ಷ ಏನೇ ಆದರೂ ಶಾರದ ಮದುವೆ ಮಾಡಿ ಮುಗಿಸಲೇಬೇಕು ಅಂತ ಬರೆದಿದ್ದರು. ಚಂದ್ರಮೋಹನ್ ಯೋಚನಾ ಪರವಶನಾದ. ಯಾಕೋ ಶಾರದಳನ್ನು ಮದುವೆಯಾಗುವ ಇಚ್ಛೆಯೇ ಅವನಿಗೆ ಇರಲಿಲ್ಲ. ತಾಯಿಗೆ ಅಣ್ಣನ ಮಗಳನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಇಚ್ಛೆ ಇದೆ. ಅಂಥದ್ದರಲ್ಲಿ ನಾನೇಕೆ ಅವರ ಮನಸ್ಸು ನೋಯಿಸಬೇಕು ಎಂದು ಎಷ್ಟೋ ಸಲ ಅವಳನ್ನು ತನ್ನ ಹೃದಯದಲ್ಲಿ ತುಂಬಿಕೊಳ್ಳಲು ಪ್ರಯತ್ನಿಸಿದ್ದ. ಆದರೆ ಅದು ನಿರರ್ಥಕವಾಗಿತ್ತು. ಶಾರದಾ ಅವನ ಹೃದಯದೊಳಗೆ ಪ್ರವೇಶಿಸುವುದಿರಲಿ, ಅವನ ಹೃದಯದ ಸಮೀಪವೂ ಬಂದಿರಲಿಲ್ಲ. ಮಗ ಸುಮ್ಮನೆ ಇದ್ದುದನ್ನು ನೋಡಿ, ಚಂದ್ರು, ಇನ್ನು ದಿನ ತಳ್ಳೋದ್ರಲ್ಲಿ ಅರ್ಥವಿಲ್ಲ. ಶಾರದಾಳ ಹಿಂದೆ ಇನ್ನು 3 ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ. ಇನ್ನೆಷ್ಟು ದಿನ ನಮಗಾಗಿ ಕಾಯುತ್ತಾರೆ? ಈಗ ನಿನಗೆ ತಾನೇ ಮದುವೆಯಾಗೋಕೆ ಏನು ತೊಂದರೆ ಏನು ತೊಂದರೆ ಎಂದು ತನ್ನಲ್ಲಿ ತಾನೇ ಪ್ರಶ್ನಿಸಿಕೊಂಡ. ಮದುವೆ ಮಾಡಿಕೊಳ್ಳುವುದಕ್ಕೆ ತೊಂದರೆ ಇಲ್ಲ, ಆದರೆ ಶಾರದಳನ್ನು ಆಗೋ ಮನಸ್ಸಿಲ್ಲ ಎಂದು ಹೇಳಿಬಿಡುವ ಮನಸ್ಸಾದರೂ ಹೇಳದೆ ಸುಮ್ಮನೆ ಕೂತ. ಮಗನ ಮೌನ ಅವರಿಗೆ ಸಮ್ಮತಿಯಾಗಿ ಕಾಣಿಸಿತು. ಇಂಥ ಸಮಯವನ್ನು ವ್ಯರ್ಥಗೊಳಿಸಬಾರದು ಎಂದುಕೊಂಡು, ಚಂದ್ರು, ನಿಮ್ಮ ಮಾವನಿಗೆ ಪತ್ರ ಬರಿತೀನಿ, ದಿನ ನಿಶ್ಚಯಿಸಿ ಲಗ್ನದ ಏರ್ಪಾಡು ಮಾಡು ಅಂತ. ಇನ್ನು ಸುಮ್ಮನೆ ಕೂತರೆ ಕೆಲಸ ಕೆಡುತ್ತೆ ಎಂದುಕೊಂಡ ಚಂದ್ರಮೋಹನ್ ತಾಯಿಯ ಪಕ್ಕದಲ್ಲಿ ಹೋಗಿ ಕುಳಿತು 2 ಕೈಗಳನ್ನು ಹಿಡಿದುಕೊಂಡು ಅವರ ಮುಖವನ್ನು ನೋಡುತ್ತಾ, ಅಮ್ಮ, ನೀನು ನಾನು ಸುಖವಾಗಿರಬೇಕು ಅಂತ ತಾನೇ ಬಯಸೋದು ಎಂದ. ಇದೇನು ಮಾತೋ ನಿಂದು? ಇರೋ ಒಬ್ಬ ಮಗ ನೀನು. ನಿನ್ನ ಸುಖಕ್ಕಿಂತ ನನಗೆ ಬೇಕಾಗಿರೋದು ಏನು ಹೇಳು? ಹಾಗಾದರೆ ಶಾರದಾನ ನನಗೆ ಮದುವೆ ಮಾಡಿಸುವ ಪ್ರಯತ್ನ ಬಿಡು. ಅಮ್ಮ, ನಾನು ಶಾರದನ ಖಂಡಿತ ದ್ವೇಷಿಸುವುದಿಲ್ಲ. ಅವಳ ವಿದ್ಯೆ, ರೂಪ, ಗುಣ ಯಾವುದರಲ್ಲೂ ನನಗೆ ಕೊಂದು ಕಾಣಲ್ಲ. ಆದರೆ ಗಂಡು ತನ್ನ ಸಂಗಾತಿಯನ್ನು ಕಾಣುವ ಅನುರಾಗದಲ್ಲಿ ನಾನು ಅವಳನ್ನು ಕಾಣಲಾರೆ. ನಿನ್ನ ಮನಸ್ಸನ್ನು ನೋಯಿಸಲು ಇಷ್ಟಪಡದೆ ಎಷ್ಟೋ ಪ್ರಯತ್ನ ಮಾಡಿದೆ, ಏನೂ ಪ್ರಯೋಜನವಾಗಲಿಲ್ಲ. ಅವಳು ನಾನು ಮದುವೆಯಾದರೆ ಯಾಂತ್ರಿಕ ಜೀವನ ಸಾಗಿಸಬಲ್ಲೆನೇ ವಿನಃ ಸುಖ ದಾಂಪತ್ಯ ನಮ್ಮದಾಗದು. ಇರೋ ವಿಷಯ ನಿನಗೆ ತಿಳಿಸಿದ್ದೇನೆ, ಇದರ ಮೇಲೆ ನಿನ್ನಿಷ್ಟ, ಏನಾದರೂ ಬರಿ ಎಂದವನೇ ತಾಯಿಯ ಕೈಗಳಿಗೆ ಮೃದುವಾಗಿ ಚುಂಬಿಸಿ ಮೇಲಕ್ಕೆ ಎದ್ದ. ಅವನು ಎದ್ದು ಕೋಣೆಯೊಳಗೆ ಹೋಗಿ ಮಲಗಿದ್ದ. ಎಷ್ಟೋ ಹೊತ್ತಿನವರೆಗೆ ಸುಭದ್ರಮ್ಮ ಕುಳಿತೇ ಇದ್ದರು. ಅವರಿಗೆ ಇಬ್ಬದಿಯ ಪ್ರಾಣ ಸಂಕಟವಾಗಿತ್ತು. ನಿಮ್ಮ ಮನೆ ಹೆಣ್ಣು ಬೇಡವೆಂದು ಹೇಳಿ ಅಣ್ಣನ ನಿಷ್ಠುರ ಕಟ್ಟಿಕೊಳ್ಳಲು ಅವರಿಗೆ ಇಷ್ಟವಿಲ್ಲ. ಇಲ್ಲಿ ಶಾರದೆಯೊಂದಿಗೆ ಮಗನ ಮದುವೆ ಮಾಡಿ ಅವರ ನೀರಸ ದಾಂಪತ್ಯವನ್ನು ನೋಡಲು ಮೊದಲೇ ಇಷ್ಟವಿರಲಿಲ್ಲ. ಅಣ್ಣನ ನಿಷ್ಠುರಕ್ಕಿಂತ ಮಗನ ಸುಖವೇ ಹೆಚ್ಚೆಂದು ತೋರಿತು ಅವರಿಗೆ. ಕೂಡಲೇ ಶಾರದೆಗೆ ಬೇರೆ ಕಡೆ ವರನನ್ನು ನೋಡಿ ಎಂದು ಬರೆಯಲು ನಿಶ್ಚಯಿಸಿದರು. ಅದನ್ನು ಕಾರ್ಯರೂಪಕ್ಕೂ ತಂದರು. ಸಂಜೆ ಮನೆ ಕೆಲಸಕ್ಕೆ ಬಂದ ನಿಂಗಮ್ಮನ ಕೂಡ ಪತ್ರ ಕಳುಹಿಸಿ ಅಂಚೆಗೆ ಹಾಕಿಸಿದರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.